ದೆಹಲಿ ವಿಮಾನ ನಿಲ್ದಾಣದಲ್ಲಿ ಶಾಕಿಂಗ್ ಘಟನೆಯೊಂದು ವರದಿಯಾಗಿದೆ. ಭಾನುವಾರ ಬೆಳಗ್ಗೆ ಕಾಮ್ ಏರ್ ವಿಮಾನದ ಲ್ಯಾಂಡಿಂಗ್ ಗೇರ್ ವಿಭಾಗದೊಳಗೆ ಅಡಗಿಕೊಂಡು 13 ವರ್ಷದ ಬಾಲಕನೊಬ್ಬ ಕಾಬೂಲ್ನಿಂದ ದೆಹಲಿಗೆ ಪ್ರಯಾಣಿಸಿದ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. RQ4401 ವಿಮಾನವು ಸೆಪ್ಟೆಂಬರ್ 21ರ ಬೆಳಗ್ಗೆ ಕಾಬೂಲ್ನಿಂದ ದೆಹಲಿಗೆ ಆಗಮಿಸಿದ್ದು, ಬೆಳಗ್ಗೆ 11 ಗಂಟೆ 10 ನಿಮಿಷದ ಸುಮಾರಿಗೆ ವಿಮಾನಯಾನ ಭದ್ರತಾ ಸಿಬ್ಬಂದಿ ಬಾಲಕ ವಿಮಾನದ ಬಳಿ ಅಲೆದಾಡ್ತಾ ಇರುವುದನ್ನು ಗಮನಿಸಿದ್ದಾರೆ. ಆತನನ್ನ ವಿಚಾರಿಸಿದಾಗ ಆ ಬಾಲಕ ಅಫ್ಘಾನಿಸ್ತಾನದ ಕುಂದುಜ್ನವನಾಗಿದ್ದು, ಲ್ಯಾಂಡಿಂಗ್ ಗೇರ್ ವಿಭಾಗದೊಳಗೆ ಅಡಗಿಕೊಂಡು ಟಿಕೆಟ್ ಇಲ್ಲದೆ ವಿಮಾನ ಹತ್ತಿ ಪ್ರಯಾಣಿಸಿದ್ದಾನೆ ಎಂದು ತಿಳಿದು ಬಂದಿದೆ. ವರದಿಗಳ ಪ್ರಕಾರ ಬಾಲಕ ಇರಾನ್ಗೆ ನುಸುಳಲು ಬಯಸಿದ್ದ, ಆದರೆ ಆತ ಗೊಂದಲದಲ್ಲಿ ತಪ್ಪಾದ ವಿಮಾನವನ್ನು ಹತ್ತಿದ್ದಾನೆ. ಬಾಲಕ ಏರ್ಬಸ್ A340ನ ಹಿಂದಿನ ಚಕ್ರದಲ್ಲಿ ಅಡಗಿಕೊಂಡು ಸುಮಾರು 94 ನಿಮಿಷಗಳ ಹಾರಾಟದ ಬಳಿಕವೂ ಸುರಕ್ಷಿತವಾಗಿ ದೆಹಲಿಯಲ್ಲಿ ಇಳಿದಿದ್ದಾನೆ. ವಿಮಾನವು ಕಾಬೂಲ್ನ ಹಮೀದ್ ಕರ್ಜೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಭಾರತೀಯ ಕಾಲಮಾನ ಬೆಳಗ್ಗೆ 8:46ಕ್ಕೆ ಹೊರಟು ಬೆಳಗ್ಗೆ 10:20ಕ್ಕೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿತು. ನಂತರ ಬಾಲಕ ವಿಮಾನದ ಬಳಿಯ ನಿರ್ಬಂಧಿತ ಪ್ರದೇಶದಲ್ಲಿ ನಡೆದುಕೊಂಡು ಹೋಗ್ತಾ ಇರುವುದು ಕಂಡುಬಂದಿತು ಮತ್ತು ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ತಕ್ಷಣ ಎಚ್ಚರಿಕೆ ನೀಡಲಾಗಿತ್ತು. ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬಾಲಕ ಅಡಗಿಕೊಂಡು ಪ್ರಯಾಣಿಸಿರುವುದು ಅತ್ಯಂತ ಅಪಾಯಕಾರಿಯಾಗಿದ್ದು, ಪ್ರಯಾಣದ ಸಮಯ ಸುಮಾರು 30,000 ಅಡಿ ಎತ್ತರದ ಪರಿಸ್ಥಿತಿಯಲ್ಲಿ ಆಮ್ಲಜನಕದ ಕೊರತೆ, ಘನೀಕರಿಸುವ ತಾಪಮಾನ ಸೇರಿದಂತೆ ಇನ್ನಿತರ ಅಪಾಯದ ಪರಿಸ್ಥಿತಿಗಳ ನಡುವೆಯೂ ಆತ ಬದುಕುಳಿದಿದ್ದು ಅಚ್ಚರಿ ಎನಿಸಿದೆ.